ನೋಡಿ, ರಿಜಿಸ್ಟ್ರೇಷನ್ಗೆ ಯಾವ ತಕರಾರು ಇರ್ಲಿಲ್ಲ ಅವತ್ತಿಂದ. ರೆಡ್ ಝೋನ್ ಇದನ್ನ ಪೈಲಟ್ ಪ್ರಾಜೆಕ್ಟ್ ಅಂತ ಸರ್ಕಾರದವರು ಅವತ್ತು ಏನ್ ಮಾಡಿದ್ರು, ಈ ವ್ಯಾಪ್ತಿನ ಸಮಗ್ರವಾಗಿ ಒಂದೇನಾದ್ರೂ ಒಂದು ಅಭಿವೃದ್ಧಿ ಮಾಡೋಣ ಅಂತ ರೆಡ್ ಝೋನ್ ಮಾಡಿದ್ರು. ರೆಡ್ ಝೋನ್ ಅಂದ್ರೆ ಪಬ್ಲಿಕ್ ಅಂಡ್ ಸೆಮಿ ಪಬ್ಲಿಕ್ ಅಂತ. ನಾನು MLA ಆದ್ಮೇಲೆ ಏನ್ ಮಾಡಿದೆ, ನೋಡಿ ರೆಡ್ ಝೋನ್ ಅಂತ ಇದೆಯಲ್ಲ, ಇದನ್ನ ತೆಗಿಬೇಕು ನೀವು ಅಂತ ಹೇಳಿ ಪಿಟಿಷನ್ ಕಮಿಟಿಗೆ ಹಾಕ್ತೆ. ಪಿಟಿಷನ್ ಕಮಿಟಿನಲ್ಲಿ ಸುಮಾರು 560 ಎಷ್ಟು ಬೇಕಪ್ಪ ಪಿಟಿಷನ್, 1250 ಪೇಜ್ ದಾಖಲೆ ಇದೆ, ನಿಮಗೆ ಕೊಡ್ತೀನಿ. ಪಿಟಿಷನ್ ಕಮಿಟಿನಲ್ಲಿ UD ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ, ಆಮೇಲೆ ಕಮಿಷನರ್, BMRD ಕಮಿಷನರ್ ಎಲ್ಲರೂ ಬಂದು ಹಲವಾರು ಸಭೆಗಳನ್ನ ನಾನು ಮಾಡಿಸಿದ್ದೀನಿ. ನಾನು MLA ಇದ್ದಾಗ ಪಾಪ ರಾಜಣ್ಣ ಹೇಳ್ತೀವಿ ಏನಾಯ್ತು ಅಂತ. ರಾಜಣ್ಣ ಕೊಡ್ತೀನಿ ಪೇಪರ್ ಓದ್ಕೊಳ್ಳಿ, ಇದು ಕೊಡ್ತೀನಿ ಓದ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ಏನ್ ಮಾಡಿದ್ವಿ ನಾವು, ಇಂಟೀರಿಯರ್ ಮಾಸ್ಟರ್ ಪ್ಲಾನ್ ಅಲ್ಲಿ ರೆಡ್ ಝೋನ್ ಇದೆ, ಮಾಸ್ಟರ್ ಪ್ಲಾನ್ ಮಾಡಿ ಅಂತ ಹೇಳಿ ಟೆಂಡರ್ ಮಾಡಿಸ್ತೇನೆ. ಮಾಸ್ಟರ್ ಪ್ಲಾನ್ ಆಯ್ತು. ಮಾಸ್ಟರ್ ಪ್ಲಾನ್ ಗೆಜೆಟ್ ಆಗೋಷ್ಟಕ್ಕೆ ನಮ್ಮ ಸರ್ಕಾರ ಹೋಯ್ತು, ಅಲ್ಲಿ ನಿಲ್ತು. ಮಾಸ್ಟರ್ ಪ್ಲಾನ್ ಗೆಜೆಟ್ ಆಗ್ಬಿಟ್ಟಿದ್ರೆ ಇವ್ರು ಯಾರು ಏನು ಹೇಳಕ್ಕೆ ಆಗ್ತಾನೆ ಇರ್ಲಿಲ್ಲ. ಮಾಸ್ಟರ್ ಪ್ಲಾನ್ ಮಾಡಿಸಿರೋದು ಒಂದು ಕಾಪಿ ನನ್ನ ಹತ್ರ ಐತೆ, ಕೊಡ್ತೀನಿ. ಯಾರು ಇಲ್ಲ, ವಹಿವಾಟ್ ಎಲ್ಲ ಮಾಡ್ಬೋದಾಗಿತ್ತು. ಯಾರ್ರಿ ಮಾರಾಟ ಮಾಡಕ್ ಆಗ್ತಿರ್ಲಿಲ್ಲ. ಗಂಗಾಸ್ತಿ ತಗೊಂಡ್ರು ಅಲ್ಲ, ಎಂತದು ಇಲ್ಲ, ಯಾವ ವ್ಯಾಲ್ಯೂನು ಕಡಿಮೆ ಇರ್ಲಿಲ್ಲ, ಏನು ಕಡಿಮೆ ಇರ್ಲಿಲ್ಲ. ಕನ್ವರ್ಷನ್ ಒಂದು ಆಗ್ತಿರ್ಲಿಲ್ಲ. ಕನ್ವರ್ಷನ್ಗೆ ಗೌರ್ಮೆಂಟ್ ಪರ್ಮಿಷನ್ ಬೇಕಿತ್ತು. ಯಾವ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಕನ್ವರ್ಷನ್ ಮಾಡಕ್ ಹೋಗಿರ್ಲಿಲ್ಲ. ಇವಾಗ ಇವೆಲ್ಲ ಬಿಡದಿ ಸುತ್ತ ಇದೆ, ಇವೆಲ್ಲ ಅಗ್ರಿಕಲ್ಚರ್ ಝೋನ್ ಅಲ್ಲಿ ಇದೆ. ಅಗ್ರಿಕಲ್ಚರ್ ಝೋನ್ ಕನ್ವರ್ಷನ್ ಮಾಡ್ಬಿಡ್ತಾರೆ. ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಹೋಗ್ಬೇಕು, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಂಡು ಕನ್ವರ್ಷನ್ ಮಾಡ್ಬೇಕು. ಸೊ ಅದನ್ನು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಯಾರನ್ನ ಹಾಕಿದ್ರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆಗಿರ್ತಿತ್ತು. ಸುಮ್ಮನೆ ಇದೆಲ್ಲ ಇವಾಗ ಬ್ಲೇಟಿಂಗ್ ಕಟ್ಟಿರೋದು ಇದೆಲ್ಲ ಹಿಂಗೆ. ನಮ್ಮ ಹತ್ರ ಚರ್ಚೆ ಮತ್ತೆ ಬರ್ಲಿ, ಅಧಿಕಾರಿಗಳು ಬರ್ಲಿ, ಅಧಿಕಾರಿಗಳು ಬಂದು ನೀವ್ ಹೇಳಿ ನಮ್ಮ ಹತ್ರ ಚರ್ಚೆಗೆ ಇದಂಗಾಯ್ತು, ಏನಾಯ್ತು, ಯಾವ ರೀತಿ ಆಯ್ತು ಅಂತ ಕೇಳೋಣ. ನನ್ನ ಎದುರುಗಡೆ ಚರ್ಚೆ ಬರ್ಲಿದೆ. ನಾನು ಇಲ್ಲಿ ಕೆಲಸ ಮಾಡಿರೋನು. ಬಾಲಕೃಷ್ಣನ್ಗೆ ಏನ್ ಗೊತ್ತಿದ್ರ ಬಗ್ಗೆ, ಬಾಲಕೃಷ್ಣ ಯಾವ್ದಾದ್ರು ಇದ್ರ ಬಗ್ಗೆ ಒಂದೇ ಒಂದು ಪ್ರಶ್ನೆ ಹಾಕಿದ್ರೆ ಕೇಳಿ, ಒಂದೇ ಒಂದು ಪ್ರಶ್ನೆ, ಒಂದೇ ಒಂದು ಧ್ವನಿ ಎತ್ತಿದ್ರೆ ಅಸೆಂಬ್ಲಿ ಒಳಗಡೆ ನಾವು ಇದ್ರ ಬಗ್ಗೆ ಫೈಟ್ ಮಾಡಿ ಇದನ್ನ ರಿವೋಕ್ ಮಾಡಬೇಕು ಅಂತ ಹೇಳಿ ರೆಡ್ ಝೋನ್ ನ CD ಅದು ಇಂಟೀರಿಯರ್ ಮಾಸ್ಟರ್ ಪ್ಲಾನ್. ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಂಟೀರಿಯರ್ ಮಾಸ್ಟರ್ ಪ್ಲಾನ್ ಮಾಡಕ್ ಮುಂಚೆ ಮಾಡ್ತಾರೆ. ಮಾಸ್ಟರ್ ಪ್ಲಾನ್ ಆದ್ಮೇಲೆ ಅದು ಆಟೋಮೆಟಿಕ್ ಲಿಫ್ಟ್ ಆಗುತ್ತೆ. ಮಾಸ್ಟರ್ ಪ್ಲಾನ್ ಟೆಂಡರ್ ಮಾಡಿ ಮಾಸ್ಟರ್ ಪ್ಲಾನ್ ಮಾಡಿಸಿದ್ವಿ ನಾವು. ನಿಖಿಲ್ ಕುಮಾರಸ್ವಾಮಿ ಮಾತಾಡ್ಬಿಟ್ಟವ್ರೆ ಅಂದ್ರೆ ಸತ್ಯ ಮಾತಾಡ್ತಾವ್ರಿ. ಇವತ್ತು ರೆಡಿಗೆ ನಾವು ಬರೋವರ ಹೋಗ್ತಾ ಇದೀವಿ, ನೀವೆಲ್ಲ ಬರ್ಬೇಕು. ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿ ಹಳ್ಳಿ, ಪ್ರತಿ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ರಿಯಾಲಿಟಿ ಚೆಕ್. ಯಾವ ರೈತರು ಜಮೀನು ಕೊಡ್ತಾವ್ರ, ಯಾವ ರೈತರು ಜಮೀನು ವಿರೋಧ ಮಾಡ್ತಾವ್ರ, ಈ ಯೋಜನೆಗೆ ಪರ ಮಾಡ್ತಾವ್ರ, ನಮಗೂ ಗೊತ್ತಾಗ್ಲಿ, ನಿಮಗೂ ಗೊತ್ತಾಗ್ಲಿ, ಸರ್ಕಾರಕ್ಕೂ ಗೊತ್ತಾಗ್ಲಿ. ಈಗಾಗಲೇ ದೇವೇಗೌಡರು ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, ಸರ್ಕಾರ ಇದನ್ನ ಕೈ ಚೆಲ್ತಾರೆ ಅಂದ್ರೆ ದೇವೇಗೌಡರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿ ಕುಡಿಸ್ತೀವಿ. ಈ ರೈತರ ಬದುಕಿನಲ್ಲಿ ಚೆಲ್ಲಾಟ ಆಡ್ತಾ ಇದೀವಿ. ನಮ್ಮ ರೈತರು ಇವತ್ತು ವಿಷ ಕೊಡಕ್ ರೆಡಿ ಇದ್ದಾರೆ, ವಿಷ ಕುಡಿಯಕ್ ರೆಡಿ ಇದ್ದಾರೆ. ಆ ಮಟ್ಟಕ್ಕೆ ಡಿಪ್ರೆಸ್ ಆಗ್ಬಿಟ್ಟವ್ರೆ. ಪೊಲೀಸ್ನವ್ರ ಕೈಲಿ ಎದುರಿಸೋದು, GBD ಅವ್ರ ಕೈಲಿ ಎದುರಿಸೋದು, ಹೌದು ಹಿಂಗ್ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಅವ್ರಲ್ಲಿ ಬದುಕು ಕಟ್ಕೊಂಡಿದ್ದಾರೆ. ಎಲ್ಲಿ ಹೋಗಿ ಸಾಯ್ತಾರೆ. ಆ ರೈತರನ್ನ ಯಾವ ಕೆರೆಗೆ ಹಾಕಿ ನೀವು ದೂಕ್ತೀರಾ? ರೈತರಿಗೆ ನೀವು ಗಟ್ಟಿಯಾಗಿರಿ, ನೀವು ಅಧೈರ್ಯರಾಗಬೇಡಿ, ನಿಮ್ ಪರವಾಗಿ ನಾವು ಇದ್ದೀವಿ. ಇವ್ರದ್ದು ಇನ್ನೂ ಎಷ್ಟು 4 ಸರ್ಕಾರ ಬಂದ್ರು ಅದೇನು ಮುಂದೆ ಅವ್ರಿಗೆ ಸರ್ಕಾರ ಬರ್ತದಂತೆ. ಪಾಪ ಅದನ್ನು ಎದುರಿಸ್ಬಿಟ್ಟವ್ರೆ. 28ಕ್ಕೂ ನಾವೇ ಬಂದ್ಬಿಡ್ತೀವಿ. ಕುಮಾರಸ್ವಾಮಿ ಎಲ್ಲಿಂದ ಬರಕ್ ಸಾಧ್ಯ? ಕುಮಾರಸ್ವಾಮಿ ಅದೆಲ್ಲೋ 17 ಮಡಿಕೊಂಡು ಹರಿತೀನಿ ಅಂತಾರೆ. ಪಾಪ ನಮ್ಮ ಹುಡುಗರೆಲ್ಲ ಹರಿದವ್ರು ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿತೀನಿ ಅಂದವ್ರು. ಇವರು ಪಾಪ ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯದಲ್ಲೂ 110 ಸೀಟ್ ಆಗಲ್ಲ ಇವರು ಕಾಂಗ್ರೆಸ್ನವರು ಅಲ್ಲ ಸರ್. ಎಲ್ಲಾ ರಾಜ್ಯದಲ್ಲೂ ಪಾಪ ತಮಿಳುನಾಡಲ್ಲಿ 5ಕ್ಕೆ ನಿಂತವ್ರೆ. ಈ ವಿಚಾರದಲ್ಲಿ ಅಸೆಂಬ್ಲಿಲಿ ಹೋರಾಟ ನಡೀತದೆ. ಇದು ದೊಡ್ಡ ಬರ್ನಿಂಗ್ ಇಶ್ಯೂ. ಇದನ್ನ ಬಿಟ್ಟು ಬೇರೆ ಏನು ಇಶ್ಯೂ ತಗೋಬಾರ್ದು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.